ತುಳುನಾಡಿನ ದೈವವನ್ನು ಅವಮಾನಿಸಿದ್ದಾರೆ ರಣವೀರ್ ಸಿಂಗ್. ಸೊ ಆ ಕಾರಣಕ್ಕೆ ಅವ್ರನ್ನ ಕ್ರಮಗಳಾಗಬೇಕು ಅಂತ ದೊಡ್ಡ ಒಂದು ಕೂಗು ಎದ್ದಿತ್ತು. ದೈವದ ಅಭಿನಯ ಮಾಡುವ ಹೆಸರಲ್ಲಿ ದೈವಕ್ಕೆ ಇವರು ಅಪಮಾನ ಮಾಡಿದ್ರು ಅಂತೇಳಿ ರಣವೀರ್ ಮೇಲೆ ಆರೋಪಗಳು ಕೇಳಿ ಬಂದಿತ್ತು. ರಣವೀರ್ ಸಿಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ನ್ಯಾಯಾಲಯದ ಆದೇಶದ ಅನ್ವಯವಾಗಿಯೇ ಎಫ್ಐಆರ್ ಆಯಿತು. ಒಂದು ಕಡೆ ದುರಂಧರ್ ಸಿನಿಮಾದ ಯಶಸ್ಸಿನಲ್ಲಿ ರಣವೀರ್ ಸಿಂಗ್ ಇದ್ದಾರೆ. ದುರಂಧರ್ ಸಿನಿಮಾ ಚೆನ್ನಾಗಿ ಆಗ್ತಾ ಇದೆ, ಅನೇಕ ದಾಖಲೆಗಳನ್ನ ಅದು ಬೀಟ್ ಮಾಡಿ ಮುನ್ನುಗ್ತಾ ಇದೆ ಅಂಥೇಳಿ. ಇದರ ಮಧ್ಯೆ ನ್ಯಾಯಾಲಯದ ಆದೇಶದ ಪ್ರಕಾರ ತುಳುನಾಡಿನ ದೈವವನ್ನು ಅಪಮಾನಿಸಿದ ಕಾರಣದಿಂದಾಗಿ ಎಫ್ಐಆರ್ ಆಗಿದೆ ರಣವೀರ್ ಸಿಂಗ್ ಮೇಲೆ. ಹೈಗ್ರೌಂಡ್ಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿರೋದು. BNS ಕಾಯ್ದೆ 196, 302, 299 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಗೋವಾ ಫಿಲ್ಮ್ ಫೆಸ್ಟಿವಲ್ನಲ್ಲಿ ದೈವದ ಅಣಕು ಮಾಡಿದ್ರು, ಅವರು ಅಣಕಿಸಿದ್ರು ದೈವವನ್ನು. ರಿಷಬ್ ಶೆಟ್ಟಿ ಮುಂದೆನೇ ಅಣಕಿಸಿದ್ರು ನಟ ಅಂತ. ಫೀಮೇಲ್ ಘೋಸ್ಟ್ ಅಂತ ಅನುಕರಿಸಿದ್ದು ರಣವೀರ್. ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಎಫ್ಐಆರ್ ಅಲ್ಲಿ ಕರಾವಳಿ ಭಾಗದಲ್ಲಿ ಆರಾಧಿಸುವ ಚಾವುಂಡಿ, ಗುಳಿಗ, ಪಂಜುರ್ಲಿ ದೈವಕ್ಕೆ ಅವಮಾನಿಸುವ ಉದ್ದೇಶ ಇತ್ತು ಅಂತ ಆರೋಪ ಮಾಡಲಾಗಿದೆ. ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ಅಭಿನಯ ಮಾಡಿದ್ರು ಅಂತ ದೂರಿದೆ. 1ನೇ ACJM ಕೋರ್ಟ್ನಲ್ಲಿ ಖಾಸಗಿ ದೂರು ಕೂಡ ಇದರ ಬಗ್ಗೆ ದಾಖಲಾಗಿತ್ತು. ಮಾನ್ಯ ನ್ಯಾಯಾಲಯದ ಆದೇಶನ್ವಯ ದೂರುದಾರರು ನ್ಯಾಯಾಲಯಕ್ಕೆ ಅಪ್ರೋಚ್ ಆಗಿ ಒಂದು ಪ್ರೈವೇಟ್ ಕಂಪ್ಲೇಂಟ್ನ ದಾಖಲಿಸಿರುತ್ತಾರೆ. ಆ ಪ್ರೈವೇಟ್ ಕಂಪ್ಲೇಂಟ್ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯದ ಸೂಚನೆ ಮೇರೆಗೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲು ಮಾಡಿದ್ದೀವಿ. ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆದಾಗ ಆ್ಯಕ್ಟರ್ ರಣವೀರ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಕಮೆಂಟ್ಗೆ ಸಂಬಂಧಿಸಿದಂತೆ ದೂರುದಾರರು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗುವ ನಿಟ್ಟಿನಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ವೇದಿಕೆ ಮೇಲೆ ಅವ್ರ ಮೇಲೆ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ನ್ಯಾಯಾಲಯಕ್ಕೆ ಕೇಳಿದಾಗ ನ್ಯಾಯಾಲಯದ ಆದೇಶದ ಮೇಲೆಗೆ ಪ್ರಕರಣ ದಾಖಲಾಗಿದೆ. ಮುಂದಿನ ಪ್ರಕರಣ ತನಿಖೆಯನ್ನು ಕೈಗೊಳ್ಳಲಾಗುವುದು. ಈಗ ನ್ಯಾಯಾಲಯ ನಮ್ಮನ್ನು ಆದೇಶಿಸಿರುವುದರಿಂದ ಇಲ್ಲೇ ತನಿಖೆ ಮಾಡಬೇಕಾಗಿದೆ. ಮಾನ್ಯ ನ್ಯಾಯಾಲಯದ ಆದೇಶನ್ವಯ ದೂರುದಾರರು ನ್ಯಾಯಾಲಯಕ್ಕೆ ಅಪ್ರೋಚ್ ಆಗಿ ಒಂದು ಪ್ರೈವೇಟ್ ಕಂಪ್ಲೇಂಟ್ನ ದಾಖಲಿಸಿರುತ್ತಾರೆ. ಆ ಪ್ರೈವೇಟ್ ಕಂಪ್ಲೇಂಟ್ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯದ ಸೂಚನೆ ಮೇರೆಗೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ